ನೋಡ್ರಿ, ಅಗ್ನಿವೀರ ಆರ್ಮಿ ಬಂದಂಥವ್ರು ಈಗಾಗಲೇ ನೋಟಿಫಿಕೇಷನ್ ಅಂದರೆ ಯಾವ ರೀತಿ ಬಿಟ್ಟಾರಪ್ಪ ಅಂದ್ರೆ 2025-26ನೇ ಸಾಲಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ನಿಮ್ಮ ಮೇಲಿಂದ ಮೇಲೆ ವೆಬ್ಸೈಟನ್ನು ನೋಡ್ತಾ ಇರಿ ಅಂತ ತಿಳಿಸಿಂದ ಈಗಾಗಲೇ ವೆಬ್ಸೈಟ್ನಾಗ ಬಿಟ್ಟಾರೆ. ಅಗ್ನಿವೀರ ಆರ್ಮಿ ವೆಬ್ಸೈಟ್ನಾಗ ಬಿಟ್ಟಾರೆ. ನಿಮಗೆಲ್ಲ ಗೊತ್ತೀಗ. ಕಾಲ್ಫಾರ್ಮ್ ಆಯ್ತಪ್ಪ ಅಂದ್ರೆ ಸಿಸ್ಟಮ್ ಹೆಂಗಿರ್ತದೆ ನಿಮ್ಗೆ ಗೊತ್ತಿರಲಿ. ಅರ್ಜಿ ಹಾಕಕ್ಕೆ 1 ತಿಂಗಳು ಟೈಮ್ ಇರ್ತದೆ ರೀ. ಅರ್ಜಿ ಹಾಕಲಿಕ್ಕೆ 1 ತಿಂಗಳು ಟೈಮ್ ಇರ್ತದೆ. ಆದರೂ ಸಹಿತ ನೀವು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ಅಡ್ವಾನ್ಸಾಗಿ ತಯಾರಿರಬೇಕು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನಪ್ಪ ಅಂದ್ರೆ ಮಾರ್ಕ್ಸ್ ಕಾರ್ಡು, ಆಮೇಲೆ ಫೋಟೋ, ಆಧಾರ್ ಕಾರ್ಡು, ಆಮೇಲೆ ಏನಪ್ಪ ಅಂದ್ರೆ ಡೊಮೆಸಿಯಲ್ ಸರ್ಟಿಫಿಕೇಟ, ಕಾಸ್ಟಾ, ರೆಸಿಡೆನ್ಷಿಯಲ. ಇವು ಇಷ್ಟು ಇಂಪಾರ್ಟೆಂಟ್ ರೀ ಸದ್ ಪ್ರೆಸೆಂಟ್. ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಇಷ್ಟು ಇಂಪಾರ್ಟೆಂಟ್ ಇರ್ತಾವೆ. ಆಮೇಲೆ ಉಳಿದ ಡಾಕ್ಯುಮೆಂಟ್ ಎಲ್ಲ ಆಮೇಲೆ ನೀವು ತೆಗಿಸೋರು ನಡೀತದೆ. ಸ್ಕೂಲ್ ಕ್ಯಾರೆಕ್ಟ್ರು, ಪಂಚಾಯತಿ ಕ್ಯಾರೆಕ್ಟ್ರು, ಅನ್ಮ್ಯಾರಿಡು ಆಮೇಲೆ ಬರ್ತಾವೆ. ಆಮೇಲೆ ರ್ಯಾಲಿಗೆ ಹೋಗೋ ಮುಂದೆ ಬಾಂಡ್ ಬರ್ತದೆ. ಆಮೇಲೆ ಉಳಿದಿತ್ತು ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಆಗಿರ್ಬೋದು. ಅವೇ ಪ್ಯಾನ್ ಕಾರ್ಡ್ ಅಂತೂ ಹೆಚ್ಚು ಕಮ್ಮಿ ಎಲ್ಲರೂ ಮಾಡಿರ್ತೀರಿ. ಪ್ಯಾನ್ ಕಾರ್ಡು ನಿಮ್ಮ ಹತ್ರ ಇರ್ತದೆ. ಆಮೇಲೆ ಫೋಟೋ ಹೆಂಗಿರ್ಬೇಕಪ್ಪ ಅಂದ್ರೆ ರೀಸೆಂಟಾಗಿ ಫೋಟೋ ತೆಗಿಸಿರ್ಬೇಕು ರೀ. ಈಗ ನೀವು ಒಂದು ವರ್ಷದಿಂದ ಅಥವಾ SSLC ಕಲಿ ಮುಂದೆ 9th ಕಲಿ ಮುಂದೆ ಅದು ಫೋಟೋ ಹೊಡಿಸಿರ್ತೀರಿ. ಅಂಥ ಫೋಟೋ ಹಾಕಬಾರ್ದು. ಫೋಟೋ ಹೆಂಗೆ ಅಂದ್ರೆ 3 ತಿಂಗಳು ಒಳಗಡೆ ಇರ್ತಕ್ಕಂಥ ಫೋಟೋನ ಆನ್ಲೈನ್ ಅರ್ಜಿ ಹಾಕೊಂಬಂದು ಹಾಕಬೇಕು. ಯಾಕಂದ್ರೆ ನೀವು ಹಾಕೊಂಬಂದು ನೀವು ಸಣ್ಣಾಗಿದ್ದಾಗ ಫೋಟೋ ತೆಗಿಸಿದ ಅದಕ್ಕೆ ಹಚ್ಚಿರಿ, ಆಮೇಲೆ ಅದೇ ಬಂದುಬಿಡ್ತದೆ. ಕಂಟಿನ್ಯೂ ಎಲ್ಲಿ ತನಕ ಬರ್ತೈತೆ ಅಂದ್ರೆ ನೀವು ಫೈನಲ್ ಸಿಲೆಕ್ಷನ್ ಆಗುತ್ತಾನೆ ಅದೇ ಫೋಟೋನ ಬಂದುಬಿಡ್ತದೆ ರೀ. ಅಡ್ಮಿಟ್ ಕಾರ್ಡ್ ಹಿಡ್ಕೊಂಡು ಎಲ್ಲ ಕಡೆ. ಅವಾಗ ಏನಾಗ್ತದೆ, ನಿಮ್ಮದು ಆ ಫೋಟೋ ಮ್ಯಾಚ್ ಆಗಲಿಲ್ಲ ಅಂದ್ರೆ ನಿಮ್ಮನ್ನ ರಿಜೆಕ್ಟ್ ಮಾಡುವಂಥ ಚಾನ್ಸ್ ಇರ್ತದೆ. ಎಲ್ಲರಿಗೂ ಗೊತ್ತಿರಲಿ, ನಿಮಗೆ ರಿಜೆಕ್ಟ್ ಆಗ್ಬೋದು ನೀವು ಅವಾಗ. ಆಮೇಲೆ ಫೋಟೋ ತೆಗ್ಸೋ ಮುಂದೆ ನೋಡ್ರಿ, ಕರೆಕ್ಟಾಗಿ 2 ಕಿವಿ ಹಿಂಗೆ ಕಾಣಿಸ್ಬೇಕು ರೀ. 2 ಕಿವಿ ಕಾಣಿಸ್ಬೇಕು ಫೋಟೋ ತೆಗ್ಸೋ ಮುಂದೆ. ಹಂಗೆ ಮುಖ ಸ್ಟ್ರೇಟ್ ಮಾಡಿ ಕರೆಕ್ಟ್ ಐತಿ. ಇವಾಗ ಸ್ಟೈಲ್ ಹಿಂಗೆ ತೆಗಿಸ್ನಿ ಮಾಡಂಗಿಲ್ಲ. ಆಮೇಲೆ ಚಸ್ಮಾ ಹಾಕೊಂಡು ತೆಗಿಸ್ನಿ, ಕ್ಯಾಪ್ ಹಾಕೊಂಡು ತೆಗಿಸ್ನಿ, ಆ ರೀತಿ ಮಾಡಬಾರ್ದು. ನಿಮ್ಮ ಡ್ರೆಸ್ ಐತಿ ಏನಿರ್ಬೇಕಪ್ಪ ಅಂದ್ರೆ ಪ್ಲೇನ್ ಇರಬೇಕು. ಅದ್ರ ಮೇಲೆ ಯಾವುದೇ ಡಿಸೈನ್ ಇರಬಾರ್ದು. ಫೋಟೋ ತೆಗ್ಸೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಸಲ ಒಂದು ಅವಕಾಶ ನಿಮ್ಗೆ ಈಗಾಗಲೇ ಎಲ್ಲ ಗೊತ್ತು. ಈ ಸಲ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ 2 ಹುದ್ದೆಗಳಿಗೆ ಅವಕಾಶನ ಕೊಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಎಲ್ಲ ವಿಷಯ ಗೊತ್ತದ. ಅರ್ಜಿ ಯಾವ ಹಾಕ್ತೀರಿ ನೀವು ತಿಳ್ಕೊಂಡು ಕರೆಕ್ಟಾಗಿ ಹಾಕಬೇಕು. ಈಗ ಉದಾಹರಣೆ, ನೀವು 10th ಅಷ್ಟೇ ಆಗೈತಿ, 10ನೇ ತರಗತಿ ಅಷ್ಟೇ ಪಾಸ್ ಆಗೈತಿ ಅಂದ್ರೆ ನೀವು 2 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ಬೋದು. ಅಲ್ಲಿ ಒಂದು GD ಹಾಕ್ಬೋದು. GD ಹಾಕ್ಬೇಕಾದ್ರೆ ಎಲ್ಲ ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ಬಿದ್ದಿರಬೇಕು. ಅಗ್ರಿಗೇಟ 45 ಮ್ಯಾಲೆ ಇತ್ತಂದ್ರೆ ನೀವು GD ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು, ಜನರಲ್ ಡ್ಯೂಟಿ. ಆಮೇಲೆ ಟ್ರೇಡ್ಮನ್ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸೋರಿದ್ರಪ್ಪ ಅಂದರೆ ಅಲ್ಲಿಯೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ಬಿದ್ದು SSLC ಪಾಸ್ ಆಗಿರಬೇಕು. ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ಬಿದ್ದ SSLC ಪಾಸ್ ಆಗಿರಬೇಕು. ಅಂಥ ವಿದ್ಯಾರ್ಥಿಗಳು ನೀವು ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು. ಅಂದರೆ 2 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ಬೋದು ರೀ. 2 ನೋಡಿರಿ, PUC ಅಗ್ರಿಗೇಟ 60 ಮ್ಯಾಲಿದ್ದು ಎಲ್ಲ ವಿಷಯಕ್ಕೆ 50 ಮ್ಯಾಲೆ ತೊಗೊಂಡಿದ್ರೆ ಕ್ಲರ್ಕ್ ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕ್ಬೋದು. GD ಪ್ಲಸ್ ಕ್ಲರ್ಕ್ ಹಾಕ್ಬೋದು ನೀವು. ಆಮೇಲೆ ನೆಕ್ಸ್ಟ್ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿದ್ರಿ ಅಂದ್ರೆ ಅಗ್ರಿಗೇಟ್ 50 ಮ್ಯಾಲಿದ್ದು ಎಲ್ಲ ವಿಷಯ 40 ಮ್ಯಾಲೆ ಮಾರ್ಕ್ಸ್ ತೊಗೊಂಡಿದ್ರೆ ಅಲ್ಲಿ ಜನರಲ್ ಡ್ಯೂಟಿ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಮಹಿಳೆಯರಿಗೆ ಯಾವ ರೀತಿ ಇರ್ತದೆ ಅಂದ್ರೆ ಮಹಿಳೆಯರಿಗೆ ಒಂದೇ ಹುದ್ದೆ ಅದ ರೀ. ವುಮನ್ ಮಿಲಿಟ್ರಿ ಪೊಲೀಸ್ ಅಂತ ಹೇಳಿಸಿಂದ ಮಹಿಳೆಯರಿಗೆ ಒಂದೇ ಹುದ್ದೆ ಅದ. ಮಹಿಳೆಯರಿಗೆ 2 ಹುದ್ದೆ ಇಲ್ಲ. ಮಹಿಳೆಯರಿಗೆ ಒಂದದ, ಪುರುಷರಿಗೆ 2 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರೀಕ್ಷೆಯನ್ನು 2 ಪರೀಕ್ಷೆ ಬರೀಬೇಕು ರೀ. ನೀವು ಉದಾಹರಣೆ ಟ್ರೇಡ್ಮನ್ನ GD ಹಾಕಿರಿ ಅಥವಾ GD ಕ್ಲರ್ಕ್ ಹಾಕಿರಿ ಅಥವಾ GD ಆಮೇಲೆ ಟೆಕ್ನಿಕಲ್ ಹುದ್ದೆಗೆ ಹಾಕಿರಿ ಅಂದ್ರೆ 2 ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಪರೀಕ್ಷೆ ನಡೀತಾವೆ ರೀ. 2 ಪರೀಕ್ಷೆಯನ್ನು ನೀವು ಬರೀಬೇಕಾಗ್ತದೆ. ಆದರೆ ಫಿಸಿಕಲ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಫಿಸಿಕಲ್ ಒಂದೇ ರೀ. ಒಂದು ಸಲ ಪಾಸ್ ಆದ್ರೆ ಮುಗಿದೋದು. ಫಿಸಿಕಲ್ಲು ಮೆಡಿಕಲ್ಲು ಒಂದು ಸಲ ಪಾಸ್ ಆದ್ರೆ ಮುಗಿತು ರೀ. ಎಕ್ಸಾಮ್ ಮಾತ್ರ 2 ಹುದ್ದೆಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಫಿಸಿಕಲ್ಲು ಮೆಡಿಕಲ್ಲು ಒಂದು ಪಾಸ್ ಆದ್ರೆ ಮುಗೀತು. ಆಮೇಲೆ ಫೈನಲಾಗಿ 2 ಹುದ್ದೆಗಳಿಗೆ ನೀವು ಆಯ್ಕೆ ಆಯ್ದ್ರಿ ಅಂದ್ರೆ ಅವಾಗ ನಿಮ್ಮ ಚಾಯ್ಸಿಂಗ್ ರೀ. ನೀವು ಯಾವ್ದು ಬೇಕಾದ ಹುದ್ದೆಗೆ ನೀವು ಅಲ್ಲಿ ಚಾಯ್ಸನ್ನು ಫೈನಲಾಗಿ ಮಾಡ್ಬೋದು. 2 ಹುದ್ದೆಗೆ ಆಯ್ಕೆ ಆದರೆ 2ರಲ್ಲಿ ಒಂದು ಆಯ್ಕೆ ಆಯ್ತು ಅಂದ್ರೆ ಅದಕ್ಕೆ ನೀವು ಹೋಗ್ಬೋದು. ಒಂದು ಒಳ್ಳೆಯ ಅವಕಾಶನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, ಅಗ್ನಿವೀರ ಆರ್ಮಿ ಏನು ಸ್ಟಾರ್ಟ್ ಮಾಡ್ಯಾರ ಅವಾಗಿಂದ ಜನವರಿ ಅಥವಾ ಫೆಬ್ರವರಿ ಒಳಗೆ ಕಾಲ್ಫಾರ್ಮ್ ಹಾಕಿತ್ತು ರೀ. ಏಪ್ರಿಲ್ದಾಗ ಎಕ್ಸಾಮ್ ನಡೀತಾಯಿದ್ವು. ಆದರೆ ಈಗ ಏನು ಮಾಡ್ಯಾರಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ನಮೂನೆಯನ್ನು ಬದಲಾವಣೆ ಮಾಡಿದ ಸಲುವಾಗಿ ಇಲ್ಲಿ ಕಾಲ್ಫಾರ್ಮ್ ಮಾಡಲಿಕ್ಕೆ ಅಂದ್ರೆ ಲೇಟ್ ಆಗ್ಯದ, ತಡ ಆಗ್ಯದ. ಅರ್ಜಿ ನಮೂನೆಯನ್ನು ಬದಲಾವಣೆ ಮಾಡಿದ್ದಾರೆ. ಆಲ್ ಇಂಡಿಯಾ ಸೇಮ್ ಅರ್ಜಿ ನಮೂನೆ ಇರ್ತದೆ. ಆಮೇಲೆ ಆನ್ಲೈನ್ ಅರ್ಜಿ ಹಾಕುವಾಗ ಭಾಳ ಎಚ್ಚರಿಕೆಯಿಂದ ಆನ್ಲೈನ್ ಅರ್ಜಿ ಹಾಕಬೇಕು. ವಿಶೇಷ ರಿಜೆಕ್ಟ್ ಆಗೋದು ಯಾವ ರೀತಿ ರಿಜೆಕ್ಟ್ ಆಕೈತೆ ಅಂದ್ರೆ, ಒಂದು ಫೋಟೋ ಬ್ಲರ್ ಆತಂದ್ರೆ ರಿಜೆಕ್ಟ್ ಆಗ್ತದೆ ನಿಮ್ಮ ಅಪ್ಲಿಕೇಶನ್. ಬ್ಲರ್ ಯಾಕೆ ಆಕೈತಪ್ಪ ಅಂದ್ರೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅದ್ರ MB ಕಡಿಮೆ ಮಾಡ್ತಾರೆ ರೀ. ಅಂದರೆ ಜಲ್ದಿ MB ಕಡಿಮೆ ಮಾಡ್ರೆ ಪಟ್ನ ಆನ್ಲೈನ್ ತೊಗೊಂಡ್ಬಿಡ್ತೈತ್ರಿ ಅದು.
ಅದ್ರ ಸಂಬಂಧ ಆನ್ಲೈನ್ ಅರ್ಜಿ ಹಾಕೋರು ಕಡಿಮೆ ಮಾಡಿ ಹಾಕ್ತಾ ಇರ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಮೊಬೈಲ್ ಮುಖಾಂತರ ಆನ್ಲೈನ್ ಅರ್ಜಿಯನ್ನು ಹಾಕ್ತಾ ಇರ್ತೀರಿ. ಆ ಟೈಮ್ದಾಗೂ ಸಹಿತ ಅಲ್ಲಿ ಏನಾಗಿದೆ, ಇಂಟರ್ನೆಟ್ ಸರಿಯಾಗಿ ಬರಲಿಲ್ಲ, ಲಘು ಫೋಟೋ ತೊಗೊಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತಾರೆ, ಕಡಿಮೆ ಮಾಡಿ ಆ ಫೋಟೋನ ಸ್ಕ್ಯಾನ್ ಮಾಡಿ ಹಾಕಿಬಿಡ್ತಾರೆ ರೀ. ಆ ರೀತಿ ಮಾಡೋದ್ರಿಂದ ಬ್ಲೇರ್ ಆಗ್ತದೆ. ಆಮೇಲೆ ನಿಮ್ಗೆ ಸಿಗ್ನೇಚರು ರೀ, ಸಿಗ್ನೇಚರ್ ಸಹಿತ ಬ್ಲೇರ್ ಆದರೆ ರಿಜೆಕ್ಟ್ ಆಗ್ತದೆ. ಸಿಗ್ನೇಚರ್ ಬ್ಲೇರ್ ಆದರೆ ರಿಜೆಕ್ಟ್ ಆಗ್ತದೆ. ಅದಕ್ಕೆ ಅವ್ರಿಗೆ ನೀವು ಆನ್ಲೈನ್ ಅರ್ಜಿ ಸೆಂಟ್ರಿಗೆ ಏನು ಹೋಗಿರ್ತೀರಿ ಅವ್ರಿಗೆ ಮೊದಲೇ ಕರೆಕ್ಟಾಗಿ ಹೇಳ್ರಿ, ಫೋಟೋ ಬ್ಲರ್ ಆಗಬಾರ್ದು, ಸಿಗ್ನೇಚರ್ ಬ್ಲರ್ ಆಗಬಾರ್ದು. ಆಮೇಲೆ ಕರೆಕ್ಟಾಗಿ ಅರ್ಜಿ ಹಾಕಬೇಕು. ನೀವು ಮುಂದೆ ಕೂತು ಒಬ್ರು ಯಾರು ಹಾಕತ್ತಾರಂದ್ರೆ ಬಾಜು ಕೂತು ಫಸ್ಟ್ ನೋಡ್ಕೋಬೇಕು. ಆಮೇಲೆ ಗಡ್ಬಡಿಸ್ಬಾರ್ದು. ಆಮೇಲೆ ಪೂರ ಲಾಸ್ಟ್ ಇನ್ನೊಂದು ವಾರ ಇರ್ತೈತಿ, ಅವಾಗ ಅರ್ಜಿ ಹಾಕಕ್ಕೆ ಹೋಗ್ಬಾರ್ದು ರೀ. ಅವಾಗ ಸರ್ವರ್ ಬಿಜಿ ಬರಾಕತ್ತೈತೆ ರೀ. ಸರ್ವರ್ ಬಿಜಿ ಬರ್ತಂದ್ರೆ ಒಮ್ಮೆ ಏನಾಗ್ತದೆ, ಡೇಟ್ ಮುಗಿದು ಹೋಗ್ತದೆ ಆನ್ಲೈನ್ ಅರ್ಜಿ ಹಾಕೋದು ನಿಮ್ಮದು. ನೀವು ರಾತ್ರಿಯಲ್ಲಿ ಕೂತರು ಇದಾಗೋದಿಲ್ಲ. ಸ್ಟಾರ್ಟ್ ಆಯ್ತಾರೆ ಹೆಚ್ಕಮ್ಮಿ ಒಟ್ಟು ಒಂದು 4 ದಿನನೂ ಒಂದು ವಾರ ಬಿಟ್ಟು ಹಾಕಿ ಬಿಡ್ಬೇಕು ಅಷ್ಟ್ರಾಗ ಅರ್ಜಿ ಹಾಕಬೇಕು. ಗೊತ್ತಾಗತ್ರಿ ಎಲ್ಲರಿಗೂ? ಹಾಂ, ನೋಡಿರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಕಂಪ್ಯೂಟರ್ ಫಸ್ಟಿಗೆ ಎಕ್ಸಾಮ್ ಅದ, ನಿಮ್ಗೆ ಎಲ್ಲರಿಗೂ ಗೊತ್ತಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಕಂಪ್ಯೂಟರ್ ಬೇಸ್ಡ್ ಇರೋದ್ರಿಂದ ಅಲ್ಲಿ ನೀವು ಎಕ್ಸಾಮ್ ಬರಿದು ಮುಗಿದ ತಕ್ಷಣ ತಾನೇ ಮಾರ್ಕ್ಸ್ ಹಾಕ್ಕೊಂಡಿರ್ತೈತೆ ರೀ. ಅಲ್ಲಿ ಯಾರ್ದು ಏನೂ ನಡೆಯಂಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರಲಿ. ಯಾರಿಗೂ ಏನೂ ₹1 ಕೊಡೋದು ಅವಶ್ಯಕತೆ ಇರೋಂಗಿಲ್ಲ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಐತಪ್ಪ ಅಂದ್ರೆ ಅಲ್ಲಿ ಯಾರ್ದು ಏನೂ ನಡೆಯಂಗಿಲ್ಲ. ತಲೆಯಾಗ ಫಿಕ್ಸ್ ಇಟ್ಕೋರಿ ಎಲ್ಲರೂ. ಅದನ್ನು ಬಿಟ್ಟು ಬೇರೆ ಆಟದಾರಿ ಯಾರು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಂತ ನೀವೇ ತಯಾರಾಗಬೇಕು. ಯಾವ ರೀತಿ ತಯಾರಾಗಬೇಕು ಅಂದ್ರೆ 50 ಕ್ವಶನ್ಗೆ 40 ಕ್ವಶನ್ ಮ್ಯಾಲೆ ಹಾಕ್ಬೇಕು ರೀ. ಆರ್ಮಿ ಕ್ವಶನ್ ಪೇಪರ್ ಅಂದ್ರೆ ಅಂಥ ವಜ್ಜೆ ಏನು ಇರೋಂಗಿಲ್ಲ. 50 ಕ್ವಶನ್ಗೆ 40 ಮೇಲೆ ಅಂದರೆ 80 ಮೇಲೆ ಮಾರ್ಕ್ಸ್ ತೊಗೋಬೇಕು ನೀವು. ಯಾಕಂದ್ರೆ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಏರು ಏಟದಾವ ಅಂದ್ರೆ 3 ಅದಾವೆ. ಬೆಂಗಳೂರು ಯಾರು, ಬೆಳಗಾವಿ ಯಾರು, ಮಂಗಳೂರು ಯಾರು. ಕರ್ನಾಟಕದಲ್ಲಿ 3 ಯಾರು. ಆದರೆ ಎಕ್ಸಾಮ್ ಮಾತ್ರ ಏನು ನಡೀತದೆ ಅಂದರೆ ಎಲ್ಲ ಜಿಲ್ಲೆಯೊಳಗೆ ಎಕ್ಸಾಮ್ ನಡೀತಾವೆ. ನಿಮ್ಮ ಜಿಲ್ಲೆಯೊಳಗೆ ನೀವು ಪರೀಕ್ಷೆಯನ್ನು ಬರಿಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ARಕ್ಕೆ ಸಂಬಂಧ ಇದಾರೆ ನೀವು. ಮಂಗಳೂರು ARಕ್ಕೆ ಇದಾರೆಯೋ, ಬೆಂಗಳೂರಿಗೆ ಇದಾರೆಯೋ, ಏನು ಬೆಳಗಾವಿಗೆ ಇದಾರೆಯೋ ಆ ARಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರಪ್ಪ ಅಂದ್ರೆ ರ್ಯಾಲಿಯನ್ನು ನಡೆಸ್ತಾರೆ. ರ್ಯಾಲಿ ಮುಂದೆ ಫಿಸಿಕಲ್ ರೀ. ಎಕ್ಸಾಮ್ ಪಾಸ್ ಆದಮೇಲೆ ಫಿಸಿಕಲ್ ನಾ ಹೇಳ್ತಾ ಇರೋದು. ರ್ಯಾಲಿ ನಡೆಸ್ತಾರೆ. ಹಂಗಿರ್ತದೆ. ಹುಡುಗಿಯಾರ್ದು ಹೆಂಗಿರ್ತದಪ್ಪ ಅಂದ್ರೆ ಆಲ್ ಕರ್ನಾಟಕ ಒಂದೇ ರೀ. ನಿಮ್ಮದು AR ಅಷ್ಟೇ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದರೆ ಎಕ್ಸಾಮ್ ಕಾಲಕ್ಕೆ ನಡೀತಾವೆ ನಿಮ್ಗೆ. ಆಮೇಲೆ ಫಿಸಿಕಲ್ಲು ಹುಡುಗಿಯಾರಿಗೆ ಕಾಲಕ್ಕೆ ನಡೀತಾವೆ ರೀ. ಒಮ್ಮೆ ರೀ ಅಂದರೆ ಮಂಗಳೂರು ರ್ಯಾಲಿ ಬೇರೆ, ಬೆಂಗಳೂರು ಬೇರೆ, ಬೆಳಗಾವಿ ಬೇರೆ ಹತ್ತಿಲ್ಲ. ಹುಡುಗಿಯಾರ್ದು ಒಮ್ಮೆ ಕಾಲಕ್ಕೆ ರ್ಯಾಲಿ ನಡೀತದೆ. ಆ ರೀತಿ ಇರ್ತದೆ. ಅದಕ್ಕೆ ನೋಡಿರಿ, ಡಾಕ್ಯುಮೆಂಟ್ ಬಗ್ಗೆನೂ ಸ್ವಲ್ಪ ಎಲ್ಲರಿಗೂ ಕರೆಕ್ಟಾಗಿ ಡಾಕ್ಯುಮೆಂಟ್ ಮಾಡ್ಕೊರಿ. ಆಮೇಲೆ ಇನ್ನೊಂದು ಆಧಾರ್ ಕಾರ್ಡ್ನಾಗ ಹೆಂಗೆ ಇರ್ತೈತಿರಲ್ಲ, ಸೇಮ್ ಮಾರ್ಕ್ಸ್ ಕಾರ್ಡ್ನಾಗೂ ಇರ್ಬೇಕು ರೀ. ಅದು ಭಾಳ ಇಂಪಾರ್ಟೆಂಟ್ ರೀ. ಭಾಳ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿಪ್ಪ ಅಂದ್ರೆ ಆಧಾರ್ ಕಾರ್ಡ್ನಾಗ ಬೇರೆ ಇರ್ತದೆ ರೀ, ಮಾರ್ಕ್ಸ್ ಕಾರ್ಡ್ನಾಗ ಬೇರೆ ಇರ್ತದೆ. ನೀವು ಏನಾದರೂ ತಿದ್ದುಪಡಿ ಮಾಡೋರಿದ್ರಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿ ಮಾಡೋದು ಅಷ್ಟು ಈಜಿ ಇಲ್ಲ. ಯಾಕೆ ಈಜಿ ಇಲ್ಲಪ್ಪ ಅಂದ್ರೆ ನೀವು 1ರಿಂದ 7ನೇಂತ ಎಲ್ಲಿ ಕಲ್ತಾರಿ, 8ರಿಂದ 10ನೇಂತ ಎಲ್ಲಿ ಕಲ್ತಾರಿ, ಅಲ್ಲೆಲ್ಲ ಶಾಲ್ಯಾಗ ತಿದ್ದುಪಡಿ ಆಗಬೇಕು. ಆಮೇಲೆ ಬೋರ್ಡ್ನಾಗ ತಿದ್ದುಪಡಿ ಆಗಬೇಕು. ಅಷ್ಟು ಈಜಿ ಇಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಇರ್ತದೆ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡನ್ನು ಮಾಡ್ಕೋಬೇಕು. ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೋದು ನೀವು. ತಂದೆ ಹೆಸರಾಗಿರ್ಬೋದು, ನಿಮ್ಮ ಅಡ್ಡ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು. ಆಧಾರ್ ಕಾರ್ಡ್ ಯಾವ ರೀತಿ ಇರ್ತದೆ ಮಾರ್ಕ್ಸ್ ಕಾರ್ಡು ಅದೇ ರೀತಿಯೇ ಇರಬೇಕು. ಈಗ ಅಡ್ವಾನ್ಸಾಗಿ ರೆಡಿ ಆಗಿರಿ. ಆಧಾರ್ ಕಾರ್ಡ್ ನೀವು ಒಂದು 4 ದಿನದಾಗ ಅಥವಾ ಒಂದು ವಾರದಾಗ ಸರಿ ಹಾಕಿದ್ರಿ. ಅದು ಆಧಾರ್ ಕಾರ್ಡ್ದೇನು ಲೇಟ್ ಇಲ್ಲ. ನೀವು ಮಾರ್ಕ್ಸ್ ಕಾರ್ಡ್ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಿರಪ್ಪ ಅಂದ್ರೆ ಅದ್ರ ಮೇಲೆ ತಿದ್ದುಪಡಿ ಮಾಡ್ತಾರೆ ಆನ್ಲೈನ್ ಸೆಂಟರ್ದವ್ರು. ಗೊತ್ತಾಗದ್ರಿ ಎಲ್ಲರಿಗೂ? ಹಾಂ, ನೋಡಿರಿ, ಪರೀಕ್ಷೆಗೆ ಬಂದರಿಪ್ಪ ಅಂದರೆ ನೀವು ಪೂರ್ಣ ಸೀರಿಯಸ್ ಆಗಿ ಸ್ಟಡಿ ಮಾಡಬೇಕು. ಆಮೇಲೆ ಸೈನ್ಸ ಮತ್ತು GK ಕ್ವಶನ್ಗಳನ್ನ ಪೂರ ಬಯಾಟ್ ಹಾಕ್ಬೇಕು ರೀ. ಅಲ್ಲಿ ಏನಾಗ್ತದೆ ಅಂದ್ರೆ ಸೈನ್ಸು GK ಕ್ವಶನು ಹಿಂದಿನ ಓಲ್ಡ್ ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡಬೇಕು. ಆರ್ಮಿ ಅವ್ರಿಗಂತೂ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಸಿಗ್ತಾವೆ ನಿಮ್ಗೆ. ಆಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ ಅದು ಸಿಗ್ತಾವೆ. ಅವುಗಳನ್ನೆಲ್ಲ ನೋಡಬೇಕು. ಸೈನ್ಸು ಮತ್ತು GKಯನ್ನು ಸಪ್ರೇಟ್ ಬುಕ್ ಮಾಡಿ, ನಾ ಕ್ಲಾಸ್ನಾಗ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ. ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಬುಕ್ ಸೈನ್ಸ್ ಬುಕ್ ಬೇರೆ ಮಾಡಬೇಕು, GK ಬುಕ್ ಬೇರೆ ಮಾಡಿ ಕ್ವಶನ್ ಆನ್ಸರ್ ಎಲ್ಲ ಬರ್ಕೊಂಡು ಬಯಾಟ್ ಮಾಡಬೇಕು. ಮ್ಯಾಥ್ಸ ಮೆಂಟಲ್ ಎಬಿಲಿಟಿ ಬಯಾಟ್ ಮಾಡೋದಲ್ಲ, ಅದು ಪ್ರಾಕ್ಟಿಕಲ್ ಆಗಿ ನೀವು ಏನು ಮಾಡ್ಬೇಕಪ್ಪ ಅಂದರೆ ಬಿಡಿಸ್ಬೇಕಾಗ್ತದೆ. ಬಿಡಿಸೇ ಪ್ರಾಕ್ಟೀಸ್ ಮಾಡಬೇಕು. ಫುಲ್ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಆರ್ಮಿ ಎಕ್ಸಾಮ್ ಪಾಸ್ ಹಾಕಿರಿ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಫುಲ್ ಹಾರ್ಡ್ ವರ್ಕ್ ಮಾಡ್ಬೇಕು ರೀ. ಫುಲ್ ಹಾರ್ಡ್ ಅಂದರೆ 50ಕ್ಕೆ 40 ಮೇಲೆ ಮಾಡಿದ್ರೆ ನೀವು ಫೈನಲ್ ಮೆರಿಟಿಗೆ ಬರ್ತೀರಿ. ವೇಕೆನ್ಸಿ ಭಾಳ ತೆಗೆದುಕೊಳ್ಳೋದಿಲ್ಲ. ಅಗ್ನಿವೀರ ಆರ್ಮಿ ಮಾಡಿದಂದ್ರೆ ಆಲ್ ಇಂಡಿಯಾನೇ ಎಷ್ಟಪ್ಪ ಅಂದ್ರೆ ಬರೀ 40,000 ಸೀಟ್ ರೀ. ಆಲ್ ಇಂಡಿಯಾ ರೀ 40,000 ಒಂದು ವರ್ಷಕ್ಕೆ. ಅದ್ರಾಗ ನಮ್ಮ ಕರ್ನಾಟಕ ಈಗಾಗಲೇ ಹಿಂದಿನ ವಿಡಿಯೋಗಳನ್ನ ನೀವು ನೋಡಿರ್ಬೇಕು ಸಾಕಷ್ಟು. ಬೆಂಗಳೂರು ARಕ್ಕೆ ಎಷ್ಟು ತಗೋತಾರೋ, ಬೆಳಗಾವಿ, ಮಂಗಳೂರು AR ಸಂಬಂಧಪಟ್ಟ ಹಾಗೆ ವೇಕೆನ್ಸಿ ಹೆಚ್ಚಕಮ್ಮ ಹಾಕಿರ್ತಾವೆ ರೀ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಸೀರಿಯಸ್ ಆಗಿ ಅವ್ರಿಗೆ ಹೆಂಗೋ ತೊಗೊಳ್ಳಿ. ಒಟ್ಟು ನೀವು 50ಕ್ಕೆ 40 ಮೇಲೆ ಕ್ವಶನ್ಗೆ ಕರೆಕ್ಟಾಗಿ ಟಚ್ ಮಾಡಿರಿ ಅಂದ್ರೆ 80 ಮೇಲೆ ತೊಗೊಂಡ್ರೆ 100ಕ್ಕೆ 100 ಗ್ಯಾರಂಟಿ. ನಾ ಫೈನಲ್ ಹಾಕಿ ಅಂದಂಗೆ ನೋಡಿರಿ. ಗೊತ್ತಿರಲಿ. ಏಜ್ ಲಿಮಿಟ್ ನೋಡಿರಿ, ಏಜ್ ಲಿಮಿಟ್ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ವಯಸ್ಸು 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗೆ ಐತ್ರಿ. ವಯಸ್ಸಿನ ಮಿತಿಯನ್ನು ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ.
ಅದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ನಾಗ ಯಾವುದೇ ನೋಟಿಫಿಕೇಷನ್ ಬಂದಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಗೊತ್ತಾಗತ್ತೆ ಎಲ್ಲರಿಗೂ. ಆಮೇಲೆ ಪ್ರತಿಯೊಂದು ಕ್ಲಾಸಿಗೆ ಸರಿಯಾಗಿ ಅಟೆಂಡ್ ಆಗುತ್ತೆ ಬರ್ರಿ. ಆಮೇಲೆ ಪ್ರತಿ ರವಿವಾರಕ್ಕೊಮ್ಮೆ ನಾವು OMR ಶೀಟ್ ಮುಖಾಂತರ ಎಕ್ಸಾಮನ್ನು ತೊಗೋತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನೂ ಇರ್ತದೆ. ನಿಮ್ಮ ಟೈಮ್ ಸಿಕ್ಕಾಗ ನೀವು ಅಲ್ಲಿ ಹೋಗಿ ಅದನ್ನು ನೋಡ್ಬೋದು. ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಆರ್ಮಿ ಒಳಗೆ ಇರ್ತದೆ ಅದೇ ರೀತಿ ನಮ್ಮಲ್ಲಿ ಇರ್ತದೆ ರೀ, ನಮ್ಮಲ್ಲಿ ಇರ್ತದೆ. ನೀವು ಹೋಗಿ ನೋಡೋದ್ರಿ. ಎಕ್ಸಾಮ್ ಮುಗಿದ ಮೇಲೆ ನಿಮ್ಗೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಎಟ್ಟು ಬಿದ್ದು ಅಲ್ಲೇ ತೋರಿಸ್ತದೆ ರೀ. ನೀವು ಯಾವುದಕ್ಕೆ ತಪ್ಪು ಹಾಕಿರೂ ತೋರಿಸ್ತದೆ ರೀ. ಆ ಸಿಸ್ಟಮ್ ಐತೆ ನಮ್ಮಲ್ಲಿ. ಕ್ಲಾಸ್ ಇಲ್ಲಾಂದ್ರೆ ಲೈಬ್ರರಿ ಇರಬೇಕು, ಲೈಬ್ರರಿ ಇಲ್ಲಾಂದ್ರೆ ಕ್ಲಾಸ್ ಇರಬೇಕು, ಎರಡರಾಗ ಒಂದು ರೀ. ಒಟ್ಟು ರೂಮ್ನ್ಯಾಗ 5 ಗಂಟೆಗೆ ಅಂದ್ರೆ ಕರೆಕ್ಟ್ ಹೇಳಬೇಕು. ಫಿಸಿಕಲ್ದವ್ರ ಜೋಡಿ ನೀವು ಎಲ್ಲರೂ ಹೇಳ್ಬೇಕು. ನನ್ನ ಕ್ಲಾಸ್ 7 ಗಂಟೆಗೆ ಐತೆ ಅಂತೇಳಿ 6 ಗಂಟೆಗೆ ಹೇಳೋದು ಮಾಡೋಂಗಿಲ್ಲ. 5 ಗಂಟೆಗೆ ಹೇಳಲೇಬೇಕು. ನೀವು ಎಲ್ಲರೂ ಕಂಪಲ್ಸರಿ ಹೇಳ್ಬೇಕು ರೀ. ಗೊತ್ತಾಕತಿ? ನೀವು ಶ್ರಮ ಹಾಕಿದ್ರೆ ಮಾತ್ರ ಸಕ್ಸಸ್ ಹಾಕಿರಿ, ಇಲ್ಲಾರ ಆಗೋದಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಓಕೆ, ಪರೀಕ್ಷೆ ಬರೀತೀರಿ ಎಲ್ಲರೂ? ನೋಡಿ ಮಾರ್ಕ್ಸ್ ಎಷ್ಟು ತೊಗೋತೀರಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.